ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಮಾಡತ್ತಿರೋ ರೆಸಿಪಿ ಉತ್ತರ ಕರ್ನಾಟಕದ ಫೇಮಸ್ ಗೆಣಸಿನ ಹೋಳಿಗೆ ಅಂತ. ಈ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ನಾವು ಇವತ್ತಿನ ಯೂಟ್ಯೂಬ್ ಚಾನಲ್ ಒಳಗೆ ನೋಡ್ಕೊಳ್ಳೋಣ ಅಂತ. ಈ ಹೋಳಿಗೆನ ನಾವು ಹಬ್ಬದೊಳಗೂ ಮಾಡ್ತೀವಿ. ಈ ಹೋಳಿಗೆಗೆ ಮೇನ್ ಬೇಕಾಗಿರೋದಂದ್ರೆ ಬರೀ ಗೆಣಸು ಮತ್ತು ಬೆಲ್ಲ ಮತ್ತು ಸ್ವಲ್ಪ ಮೈದಾ ಹಿಟ್ಟು ಬೇಕಾಗ್ತೈತಿ. ಫಸ್ಟಿಗೆ ನಾವೇನು ಮಾಡ್ಬೇಕು, ಗೆಣಸನ್ನು ಹಬಿ ಒಳಗೆ ಬೇಯಿಸ್ಕೊಂಡು ಪೂರ್ತಿ ಮೆತ್ತಗಾಕೋ ತನಕ ಈ ಥರ ನೀವು ಬೇಯಿಸ್ಕೋರಿ. ಇದನ್ನು ಒಂದು 8-10 ನಿಮಿಷ ಆಗ್ತೈತಿ. ಆಮೇಲೆ ಇದರದ ಮೇಲಿನ ಸಿಪ್ಪಿ ಇರ್ತದಲ್ಲ ಅದನ್ನು ತೆಗೆದು ಚಲೋ ತಂಗ ಸ್ಮ್ಯಾಶ್ ಮಾಡಿ ಇದಕ್ಕೆ 1.5 ಕಪ್ ಅಷ್ಟು ಬೆಲ್ಲ, ನೀವೆಷ್ಟು ತೊಗೊಂಡಿರ್ತಿರಲ್ಲ ಅದರದಕ್ಕಿಂತ ಒಂಚೂರು ಜಾಸ್ತಿ ಬೆಲ್ಲ ತೊಗೊರಿ, ನಿಮಗೆ ಸ್ವೀಟ್ ಬೇಕಲ್ಲ ಅಷ್ಟು. ಮತ್ತು ಇದಕ್ಕೆ ಒಂಚೂರು ನಾನು ಏಲಕ್ಕಿ ಪೌಡ್ರ್ ತೊಗೊಂಡಿನಿ, ಏಲಕ್ಕಿ ಪೌಡ್ರ್ ಇದಕ್ಕೆ ಹಾಕಿ ಚಲೋ ತಂಗ ಮಿಕ್ಸಿ ಮಾಡಿರಿ. ಎರಡೂ ಕೈಲೇ ಮಿಕ್ಸ್ ಆದ್ರೆ ಇನ್ನೂ ಚಲೋ ಆಗ್ತೈತಿ. ಆಗಲಿಲ್ಲ ಅಂತಂದರೆ ಮಿಕ್ಸಿ ಮಾಡಿರಿ. ಮತ್ತು ಹೋಳಿಗೆಗೆ ಏನು ಬೇಕಂದ್ರೆ ಮೈದಾ ಹಿಟ್ಟು ಭಾಳ ಮೆತ್ತಗಿರ್ಬೇಕು. 1-1.5 ತಾಸಷ್ಟೇ ಮೈದಾ ಹಿಟ್ಟನ್ನು ಈ ಥರ ನೆನೆಸ್ಕೋಬೇಕು. ನಿಮ್ಮ ಹೂರಣ ಎಷ್ಟು ಮೆತ್ತಗಿರ್ತೈತಲ್ಲ ಅಷ್ಟು ಮೆತ್ತಗೆ ಹಿಟ್ಟಿರ್ಬೇಕು, ಅಂದರೆ ಇದು ಚಲೋ ತಂಗ ಆಗ್ತೈತಿ. ನೋಡಿರಿ, ನಾನು ಇದ್ರೊಳಗೆ ಎಣ್ಣೆನೇ ಯೂಸ್ ಮಾಡೀನಿ. ನೀವು ಬೇಕಂದ್ರೆ ನೀವು ಹಿಟ್ಟನ್ನು ಯೂಸ್ ಮಾಡ್ಬೋದು. ಇದನ್ನು ನಾನು ಅಂಗೈ ಒಳಗೆ ತೊಗೊಂಡು ಚಲೋ ತಂಗ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿನಿ. ಆಮೇಲೆ ಒಂಚೂರು ಕೈಗೆ ತುಪ್ಪ ಹಚ್ಕೊಂಡು ನಾನೇನು ಹೂರಣ ರೆಡಿ ಮಾಡ್ಕೊಂಡಿದ್ದೆಲ್ಲ ಅದನ್ನು ಒಂದು ಉಂಡಿ ಗಾತ್ರ ಅಷ್ಟು ಸೈಜ್ ಅಷ್ಟು ಹಾಕಿ ನಡುವೊಳಗೆ ತುಂಬ್ಕೋಬೇಕು. ಇದನ್ನು ತುಪ್ಪ ಹಚ್ಕೋರಿ ಕೈಗೆ, ಇಲ್ಲಾಂದ್ರೆ ಕೈಗೆಲ್ಲ ಅಂಟ್ತೈತದ, ಭಾಳ ಮೆತ್ತಗಿರ್ತೈತಲ್ಲ ಅದಕ್ಕೆ. ಇದನ್ನು ಚಲೋ ತಂಗ ಇದ್ರೊಳಗೆ ಹಿಂಗೆ ತುಂಬ್ಕೊಂತ ಬರ್ರಿ. ಕೈಲಿಂದನ ಮಾಡಿರಿ. ಇದನ್ನು ಭಾಳ ಜನ ಇದು ಹೋಟೆಲ್ ಒಳಗೆ ನೋಡಿರ್ಬೋದು, ಅವರೆಲ್ಲ ಪೂರ್ತಿ ತೆಳ್ಳಗೆ ಮಾಡ್ತಾರೆ. ನಿಮ್ಮ ಹಂಗೆ ಮಾಡಕ್ಕೆ ಬರ್ತಿದ್ರೆ ಹಂಗೂ ಮಾಡ್ಬೋದು. ಇದು ಸಿಂಪಲ್ಲು ಇರ್ತೈತಿ, ಈಸಿನೂ ಇರ್ತೈತಿ. ಮತ್ತು ನಾನು ಇದು ಕೆಳಗೇನು ಪೇಪರ್ ಯೂಸ್ ಮಾಡತ್ತೇನಲ್ಲ, ಅದು ತಾಲಿಪಟ್ಟಿಗಾಯ್ತು, ಈ ಥರ ಹೋಳಿಗೆಗಾಯ್ತು, ನಾನು ಇದನ್ನು ಭಾಳ ಯೂಸ್ ಮಾಡ್ತೀನಿ. ಭಾಳ ಟೈಮಿಂದ ಇದನ್ನು ಯೂಸ್ ಮಾಡತ್ತೀನಿ. ಫಸ್ಟಿಗೆ ಕೈಲಿಂದನೂ ನೀವು ಮಾಡ್ಕೋಬೋದು. ಇಲ್ಲ ಅಂತಂದರೆ ಒಂಚೂರು ಮೇಲೆ ಎಣ್ಣೆ ಹಚ್ಕೊಂಡಿನಿ. ಇಲ್ಲ ಅಂತಂದ್ರೆ ನೀವು ಲಟ್ಟಣಿಗೆ ಇರ್ತೈತಲ್ಲ ಅದನ್ನ ಭಾಳ ಸಾಫ್ಟಾಗಿ ಲೈಟಾಗಿ ಮಾಡಬೇಕು. ಯಾಕಂದ್ರೆ ಜಾಸ್ತಿ ಪ್ರೆಷರ್ ಹಾಕಿದರೆ ಒಳಗಿರೋ ಹೂರ್ಣ ಹೊರಗೆ ಬಂದುಬಿಡ್ತೈತಿ. ಆಮೇಲೆ ಇದನ್ನು ಸ್ವಲ್ಪ ತೆಳ್ಳಗನೆ ಇದು ಲಟ್ಟಿಸ್ಕೊರಿ. ಯಾಕಂದ್ರೆ ದಪ್ಪ ಆಯ್ತಂದ್ರೆ ಮೈದಾ ಏನಾಗ್ತೈತಿ ಎಲ್ಲ ಕಡೆನೂ ಚಲೋ ತಂಗ ಅದು ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ. ಹಂಗೆ ಆಗಿಲ್ಲ ಅಂದ್ರೆ ಏನಾಗ್ತೈತಿ, ಮತ್ತು ಭಾಳ ದಪ್ಪ ಆಗಿಬಿಡ್ತೈತೆ. ಅದು ಪೂರ್ತಿ ಮೈದಾನ ಸಿಗಬಾರ್ದು ಯಾವಾಗಲೂ. ಸೊ ಹಿಂಗೆ ಪೂರ್ತಿ ತೆಳ್ಳಗೆ ಲಟ್ಟಿಸ್ಕೊರಿ. ಭಾಳ ತೆಳ್ಳಗನ್ನು ಲಟ್ಟಿಸ್ಕೊಳಕ್ಕೆ ಹೋಗ್ಬಿಡ್ರಿ, ಹೂರ್ಣ ಹೊರಗೆ ಬರಬಾರ್ದು. ಆ ರೀತಿ ಇದನ್ನು ಆ ಪೇಪರ್ ಮೇಲೆ ನಾನು ಲಟ್ಟಿಸ್ಕೊಳತ್ತೀನಿ. ಯಾರು ಎಕ್ಸ್ಪೀರಿಯೆನ್ಸ್ ಇರ್ತೈತಿ ಅವ್ರು ಡೈರೆಕ್ಟ್ಲಿ ಲಟ್ಟಿಸಿ ಹಂಗೆ ಹಾಕ್ತಾರೆ. ನಾನು ಇದು ಈಸಿ ಆಗ್ತೈತಿ ಮತ್ತು ಇದು ಭಾಳ ತೆಳ್ಳಗಿರೋದ್ರಿಂದ ಹಿಂಗೆ ಮಾಡತ್ತೀನಿ. ಮತ್ತು ಒಂದು ಲೋ ಮೀಡಿಯಮ್ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಟು ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕಿ ನಾನೇನು ತಟ್ಟಿಟ್ಕೊಂಡಿದ್ದೆಲ್ಲ ಲಟ್ಟಿಸಿಟ್ಕೊಂಡಿದ್ದೆಲ್ಲ ಆ ಹೋಳ್ಗಿನ ಹಾಕತ್ತೀನಿ. ಹಾಕಿ ಒಂಚೂರು ಅರ್ಧ ಚಮಚ ಅಷ್ಟೇ ಎಣ್ಣೆ ಹಾಕತ್ತೀನಿ. ಜಾಸ್ತಿ ಏನು ಎಣ್ಣೆ ಯೂಸ್ ಮಾಡತ್ತಿಲ್ಲ, ಅದಕ್ಕಂದ್ರೆ ಲಟ್ಟಿಸ್ಬೇಕಾದ್ರೂ ನಾನು ಎಣ್ಣೆ ಯೂಸ್ ಮಾಡೀನಿ, ಅದು ಅಂಟ್ಕೋಬಾರ್ದು ಅಂಥೇಳಿ. ಒಂದು 8-10 ಸೆಕೆಂಡ್ ಅಷ್ಟು, ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಆಮೇಲೆ ಇದು ಚಮಚೆಯಿಂದನೂ ನೀವು ಹೊಳಸ್ಬೋದು. ನಾನು ಇಲ್ಲೇ ಚಾಕು ಯೂಸ್ ಮಾಡತ್ತೀನಿ. ಇಲ್ಲಾಂದ್ರೆ ಸ್ವಲ್ಪ ಜನ ಕಟ್ಟಿಗೆನೂ ಯೂಸ್ ಮಾಡ್ತಾರೆ. ಕಟ್ಟಿಗೆ ತೆಳ್ಳಂದೊಂದು ಬರ್ತೈತಿ, ಇದು ಹೋಳಿಗೆ ಮಾಡೋಕ್ಕಂತಲೇ ಬರ್ತೈತಿ, ಅದರಿಂದನೂ ಮಾಡ್ಬೋದು. ಅದರಿಂದ ಏನಾಗ್ತೈತೆ ಅಂದರೆ ಅದು ಹರಿಯೋದಿಲ್ಲ. ಈಗ ನೀವು ಚಮಚೆಲೇನೂ ನೀವು ಹೊಳಸ್ಕೋಬಹುದು, ಅದರದೇನಾಗ್ತೈತಿ ಒಮ್ಮೊಮ್ಮೆ ಹರಿದು ಬಿಡ್ತೈತಿ ಇದು ಹೋಳ್ಗೆ. ಈಗ ನೋಡ್ರಿ, ಇದೆಷ್ಟು ಪರ್ಫೆಕ್ಟಾಗಿ ಹಿಂಗೆ ಹೊಳಸಿದ್ರು ಏನು ಹರಿದಿಲ್ಲ ಏನು. ಆಮೇಲೆ ಚಲೋ ತಂಗ ಬೇಯಬೇಕಿದೆ, ಮೈದಾ ಚಲೋ ತಂಗನೂ ಬೇಯಬೇಕು. ಹಿಟ್ಟಂತರೂ ನಾವು ಆಲ್ರೆಡಿ ತೆಳ್ಳಗೆ ಲಟ್ಟಿಸ್ಕೊಂಡೇವಲ್ಲ, ಅದಕ್ಕೆ ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ. ಅಷ್ಟು ಒಂದು 30 ಸೆಕೆಂಡ್ ಅಷ್ಟು ಬೇಯಿಸ್ಕೊಂಡೇನು, ಜಾಸ್ತಿ ಏನು ಬೇಯಿಸ್ಕೊಳತ್ತಿಲ್ಲ ನಾನು. ಇದು ನಾವು ಸೇಮ್ ಹೂರ್ಣದ ಹೋಳಿಗೆ ಹೆಂಗೆ ಮಾಡ್ತೇವಲ್ಲ ಹಂಗೆ ಮಾಡೋದು. ಅದ್ರೊಳಗೆ ಏನೂ ಚೇಂಜ್ ಇರಲ್ಲ. ಹೂರ್ಣದ ಹೋಳಿಗೆ ಹೆಂಗೆ ಇರ್ತೈತಿ, ಜಾಸ್ತಿ ಏನು ಹರಿಯೋದಿಲ್ಲ. ಆಮೇಲೆ ಅದೇನು ಆರಾಮ್ಸಿ ಕೈಲಿಂದನೂ ಡೈರೆಕ್ಟಾಗಿ ಹಾಕ್ಬೋದು. ಇದೇನು ಪೇಪರ್ ಅವಶ್ಯಕತೆ ಇಲ್ಲ. ಬಟ್ ಇದು ಭಾಳ ತೆಳ್ಳಗಿರೋದ್ರಿಂದ ನಾನು ಪೇಪರ್ ಯೂಸ್ ಮಾಡೀನಿ. ನೋಡ್ಬೋದು, ಈಗ ಒಂದು ಕಡೆ ಅಷ್ಟು ಲೈಟಾಗಿ ಕಲರ್ ಚಲೋ ಬಂದೈತಿ. ಮತ್ತು ಚಲೋ ಉಬ್ಬುತ್ತಾವೆ ಇವು. ಚಲೋ ನೀವು ತೆಳ್ಳಗೆ ಮತ್ತು ಎಲ್ಲೂ ಹರಿಲಾರ್ದಂಗೆ ಚಲೋ ತಂಗೆ ಲಟ್ಸಿದ್ರೆ ಚಲೋ ತಂಗೆ ಉಬ್ಬಿ ಬರ್ತಾವೆ. ಮತ್ತು ಇದಕ್ಕೆ ತುಪ್ಪ, ನಮ್ಮ ಕಡೆ ಹಾಲು ಹಾಕಿ ತಿಂತೀವಿ ನಾವು. ಇದನ್ನು ಒಂಚೂರಷ್ಟು ಒಂದು ಅರ್ಧ ಚಮಚ ಅಷ್ಟು ಎಣ್ಣೆ ಹಾಕತ್ತೇನೆ, ಅಂದ್ರೆ ಚಲೋ ತಂಗಿದ್ದು ಬೇಯಲಿ ಅಂತ. ಇದು ಯಾವಾಗಲೂ ನಾವು ಹಬ್ಬದೊಳಗಾಯ್ತು, ಯಾವಾಗ ಗೆಣಸಿನ ಸೀಸನ್ ಭಾಳ ಇರ್ತೈತಲ್ಲ ಅವಾಗ ಇದನ್ನು ನಮ್ಮನೆ ಕಡೆದು ಮಾಡ್ತಾರೆ. ನೋಡ್ರಿ, ಇದೆಷ್ಟು ಚಲೋ ಉಬ್ಬಿ ಬಂದೈತಿ. ಉಬ್ಬಿ ಬಂದ್ರೆ ಭಾಳ ರುಚಿ ಇರ್ತೈತಿ, ಸ್ವಲ್ಪ ಸಾಫ್ಟು ಆಗ್ತೈತಿ, ಮತ್ತು ಭಾಳ ತನಕನೂ ಮೆತ್ತಗಿರ್ತೈತೆ ಅದು. ಹಿಂಗೆ ಎರಡು ಕಡೆ ಚಲೋ ತಂಗ ಹಿಂಗೆ ಲೈಟ್ ಗೋಲ್ಡನ್ ಬ್ರೌನ್ ಆಗೋ ತನಕ ಚಲೋ ತಂಗ ಬೇಯಿಸ್ಕೊಂಡ್ಬಿಟ್ರೆ ನಿಮ್ದು ಏನು ಹೋಳಿಗೆ ಎಲ್ಲ ರೆಡಿ ಇರ್ತೈತಿ. ನಮ್ಮ ಕಡೆ ಬೆಲ್ಲದ ಹಾಲೊಳಗೂ ಹಾಕೊಂಡು ತಿಂತಾರೆ. ಇಲ್ಲ ಅಂತಂದ್ರೆ ಸ್ವಲ್ಪ ಜನದ ಕಡೆ ತುಪ್ಪನೂ ಹಾಕೊಂಡು ತಿಂತಾರೆ ಇದನ್ನು. ನೋಡ್ಬೋದು ನೀವು ಎಷ್ಟು ರುಚಿಯಾಗಿ ಮತ್ತು ಅಷ್ಟು ತೆಳ್ಳಗಾಗಿ ಬಂದಾವ ಇದು ಹೋಳಿಗೆ ಅಂತ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.